ಡ್ಯೂಡ್ ಅನ್ನೋ ಟೈಟ್ಲ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಸುಮಾರು ಜನಕ್ಕೆ ಗೊತ್ತಿದ್ರೆ ಗೊತ್ತಿಲ್ಲ. ನಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಲಿಂಗೆ ಅವರ ಮಗ, ಮುರಳಿ ಅವರ ತಮ್ಮ. ಸೊ ಈಗ ಅವರು ಆಚೆ ಬಂದು ಈ ಸರಿನೂ ನಮ್ಮ ಚೇಂಬರ್ ಸೆಕ್ಟರ್ ಕಮಿಟಿಲಿ ಗೆದ್ದಿದ್ದಾರೆ. ಅದು ಸುಮಾರು ಇಂಟ್ರಡಕ್ಷನ್ ಕೊಡ್ತಾರೆ, ಗೊತ್ತಿಲ್ಲದಿರೋ ಗೊತ್ತಾಗಲಿ ಅಂತ. ಥ್ಯಾಂಕ್ ಯು ಸರ್. ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿ ಈ ಸಭೆ ಸೇರ್ಬೇಕು ನಮ್ಮನ್ನು ಕರೀತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಾವು ಮಾಡಿದ ಒಂದೇ ಒಂದು ಸಣ್ಣ ವಿಷಯ, ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಭಾಳ ಹತ್ತತ್ರ ಒಂದು ವರ್ಷದಿಂದನೇ ಅವ್ರು ರಿಜಿಸ್ಟರ್ ಮಾಡಿದ್ದು. ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು, ಎಲ್ಲ ಇತ್ತು. ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ನ ಹೋಗ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್ ಅವ್ರನ್ನ ಇಟ್ಕೊಂಡು 5 ಭಾಷೆಗಳಲ್ಲಿ, ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಕನ್ನಡ. ಈ ಕನ್ನಡದಲ್ಲಿ ಆಮೇಲೆ ತೆಲುಗಲ್ಲಿ ತೇಜ್ ಅವ್ರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು ಪರ್ಹಾಪ್ಸ್ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದ್ರ ಕ್ಲಿಪ್ಪಿಂಗ್ ಕಳಿಸ್ದೆ. ಈ ಡ್ಯೂಡ್ ಅನ್ನೋ ಟೈಟಲ್ ನೀವೆಲ್ಲ ಬಿಟ್ಟಿದ್ದೀರಾ, ಇಲ್ಲ ಅವರು ಹೌ ಆರ್ ದೇ ಅನೌನ್ಸಿಂಗ್, ಇದು ನಿಮ್ಮ ಇದರಲ್ಲಿ ಇದೆಯಾ ಅಂದರೆ ಇಲ್ಲ ಸರ್ ನಾವೇ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕು, ಅನಿಲ್ ಮೈತ್ರಿ ಫಿಲ್ಮ್ಸ್ ಅನ್ನೋರು ಆಂಧ್ರಲ್ಲಿ ಬೇಸಾಗಿದ್ದರು. ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜ್ ಅವ್ರ ಹತ್ರ ಕೊಟ್ಟಾಗ ಅವರು ಮಾತಾಡಿದ್ರು. ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರ ಅಂತ ಟೈಟಲ್ನ. ಇದನ್ನು ನಾವು ಕೂತ್ಕೊಂಡು ಮಾತಾಡಿ ಕುಲಂಕುಷವಾಗಿ ಏನು ಮಾಡಬೇಕು ಅಂತ ಮಾಡಿದ್ವಿ. ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ, ನಾವು ಹೇಗಿದ್ದೀವಿ, ಯಾಕಂದರೆ ಇವರು ಹತ್ತತ್ರ ಪಾಪ ಒಂದು 80% ಮೇಲೆ ಶೂಟ್ ಮಾಡಿಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು. ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತೋದು ಮಾತ್ರ ದೊಡ್ಡ ವಿಷಯ ಅಲ್ಲ, ಇವತ್ತು ನಾವು ಇಟ್ಟಿರೋ ಶೀರ್ಷಿಕೆಯನ್ನು ಬಂದ್ಬಿಟ್ಟು ನಮಗೆ ಸೇಫ್ಟಿ ಆಗಿದೆಯಾ ಅನ್ನೋದನ್ನು ಗಮನ ಹರಿಸ್ಬೇಕು ಒಬ್ಬೊಬ್ಬ ಪ್ರೊಡ್ಯೂಸರು. ಎಸ್ ಬಿ ಅಪ್ಡೇಟೆಡ್, ಯಾವಾಗಲೂ ಬಂದ್ಬಿಟ್ಟು ನಮ್ಮ ಶೀರ್ಷಿಕೆ ಇದೆಯಾ, ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾನ ಇದೆಯಾ ಅಂಥವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಮಾತಾಡಿದ್ರೆ ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರೂ ಇದು ಸಾಲ್ವ್ ಮಾಡ್ಬೋದು. ಯಾಕಂದರೆ ಇದೇ ಮೈತ್ರಿ ಫಿಲ್ಮ್ಸು NTRನ ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇದು ಮಾಡಿದ್ರು. ಜೂನಿಯರ್ NTR ಡ್ರ್ಯಾಗನ್ ಅಂತ ಮಾಡಿದ್ರು. ಅವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಅವರಿಬ್ಬರಲ್ಲಿ ಮಾತಿನ ಚಕಮಚಕಲ್ಲಿ ಇಬ್ಬರು ಡ್ರ್ಯಾಗನ್ ಅಂತಲೇ ರಿಲೀಸ್ ಮಾಡೋಂಗಾಗ್ಬಿಡ್ತು. ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು. ಈ ಟೈಟಲ್ ನಮ್ಮ ಒಂದು ಸುಪತ್ತಿಗೆಯಲ್ಲಿದೆ, ಅವ್ರು ತಿಳಿಸ್ಬೇಕಾದ ವಿಷಯ ಅದು ದೇ ಆಲ್ಸೋ ಬಿಹೇವ್ಡ್ ವೆರಿ ಡೀಸೆಂಟ್ಲಿ. ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳಬೇಕು. ಮಾತಾಡೋ ವಿಧ ಇದೆ, ಒಬ್ಬೊಬ್ರ ಹತ್ರ ಕಮ್ಯುನಿಕೇಟ್ ಮಾಡೋದು, ಜಗಳ ಆಡಿಕೊಂಡು ಈ ಟೈಟಲ್ ನಮ್ಮದು ಒಂದು ಚೇಂಬರ್ಗೆ ಇನ್ನೊಂದು ಚೇಂಬರ್ಗೆ ನಾವು ಜಗಳ ಆಡೋದ್ರಲ್ಲಿ ಯಾವ ಅರ್ಥ ಇಲ್ಲ. ಒಂದು ಹೊಂದಾಣಿಕೆಯಲ್ಲಿ ನಾವು ಮಾತಾಡ್ಕೊಂಡ್ರೆ ವಿ ಕ್ಯಾನ್ ಡಿರೆಕ್ಟ್ ಫಾರ್ ಸಮ್ ಕೈಂಡ್ ಆಫ್ ಅ ಸೊಲ್ಯೂಷನ್. ಸೊ ಇದರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ, ಒಳ್ಳೆತನವಾಗಿ ನಡೀತೆ. ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ. ತೇಜ್ ಅವರು ಆಮೇಲೆ ಕೊನೆಗೆ ನಮ್ಮ ಅಧ್ಯಕ್ಷರು ನರಸಿಂಹ ಅವ್ರ ಹತ್ರ ಮಾತಾಡಿ ಅವ್ರಿಗೆ ನಮ್ಮ ರಾಘಣ್ಣ ಅವರು, ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತಾಡಿ, ಎಲ್ಲರೂ ಮಾತಾಡಿ, ಸರಾಗೋವಿಂದ ಅವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಡಿಸಿಷನ್ ತೊಗೊಂಡು ಈಗ ಅಧಿಕೃತವಾಗಿ ಕನ್ನಡ ಮತ್ತು ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು. ಬಟ್ ಕನ್ನಡಕ್ಕೆ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವ್ರದ್ದು ಅನ್ನೋದು ಆಯಿತು. ಆ್ಯಂಡ್ ಕತೆ ಬಗ್ಗೆ ಹೇಳಬೇಕಂತಂದರೆ ಈಸ್ ಟೇಕನ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಅಬೌಟ್ ವಿಮೆನ್ ಫುಟ್ಬಾಲ್. ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ನಾವು ಗುರುಪ್ರಸಾದ್ ಸರ್ ಹೇಳ್ದಂಗೆ ಇಂಥ ಸಿನಿಮಾಗಳು ಭಾಳ ಪ್ರೇರಣೆಯಾಗಿ ಇವತ್ತಿನ ಜನ ಹೆಣ್ಮಕ್ಳಿಗೆ ಅವರು ಮುಂದೆ ಬರಬೇಕು ಅನ್ನೋ ಥರ ಈಸ್ ಟೇಕಿಂಗ್ ಇಟ್ ಇನ್ ಅ ಮೋಟಿವೇಟಿವ್ ವೇ. ಸೊ ಈ ಚಿತ್ರತಂಡದವ್ರಿಗಾಗಲಿ ತೇಜ್ ಅವ್ರಿಗಾಗಲಿ ಎಲ್ಲ ಒಳ್ಳೇದಾಗಬೇಕು. ಇವತ್ತೇನು ನಮ್ಮಲ್ಲಿ ಬಂದ್ಬಿಟ್ಟು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಇಟ್ ವಿಲ್ ಗೆಟ್ ಕ್ಲಿಯರ್ಡ್ ವೆರಿ ಸೂನ್. ಸೊ ಕನ್ನಡ ಟೈಟ್ಲು ತೇಜ್ ಅವ್ರದ್ದು ಡ್ಯೂಡ್ ಅನ್ನೋದು ಇವರ ಸುಪತ್ತಿಗೆಯಲ್ಲಿ ಇದೆ. ಇನ್ನು ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದನ್ನ ಕಾದಿರ್ಬೋದು. ನಿಮ್ಮೆಲ್ಲರೂ ಸಹಾಯ ಇದರಲ್ಲಿ ಆ ಪಿಕ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಯಾವುದೇ ಒಂದು ನಮ್ಮ, ಯಾಕಂದರೆ ನಾವು ಆ್ಯಸ್ ಅನ್ ಎಲೆಕ್ಟೆಡ್ ಮೆಂಬರ್ ನಮ್ಮ ಕೈಯಲ್ಲಿ ನಾವಾಗಲಿ ಗುರುಪ್ರಸಾದ್ ಅವರಾಗಲಿ ಇಲ್ಲ ನಮ್ಮ ಚೇಂಬರ್ ಯಾವುದೇ ಒಂದು ಮೆಂಬರ್ ಆಗಿದ್ರು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಏನು ನಮ್ಮಿಂದ ಸಹಾಯ ಆಗುತ್ತೋ ಅದನ್ನು ದಯವಿಟ್ಟು ಮುಂದೆ ಬಂದು ನಾವು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರನ್ನೂ ಬೇಡ್ಕೊತೀವಿ. ಮಾಡ್ತಾ ಇದ್ದೀವಿ, ಎಲ್ಲರೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಕೆಲವ್ರಿಗೆ ಚೇಂಬರ್ ಏನು ಕೆಲಸ ಮಾಡ್ತಿಲ್ಲ ಆ ಥರ ಎಲ್ಲ ಒಂದು ಭಿನ್ನಾಭಿಪ್ರಾಯಗಳು ಇರ್ಬೋದು. ಬಟ್ ದಿಸ್ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್ ಟು ಶೋ ದ್ಯಾಟ್ ವಿ ಆರ್ ಆಲ್ ಟುಗೆದರ್. ಏನೇ ಸಮಸ್ಯೆ ಬಂದರೂ ನಮ್ಮನ್ನು ನಾವು ಸಾಲ್ವ್ ಮಾಡಿಕೊಂಡು ಕೂಲಂಕುಷವಾಗಿ ಮಾತಾಡಿ ವಿತ್ ಪೇಷನ್ಸ್ ಡೀಲ್ ಮಾಡಿದೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. ಐ ಒನ್ಸ್ ಅಗೇನ್ ಥ್ಯಾಂಕ್ ಆ್ಯಂಡ್ ವಿಶ್ ತೇಜ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್ ಗ್ರ್ಯಾಂಡ್ ಸಕ್ಸಸ್ ಫಾರ್ ದ ಫಿಲ್ಮ್ ಡ್ಯೂಡ್. ಥ್ಯಾಂಕ್ ಯು.
ಕ್ವೆಶನ್ಸ್ ಇದ್ರೆ ಕೇಳಿ, ಇಲ್ಲಾಂದರೆ ಕೊನೆಯದಾಗಿ ನಾನು ಏನು ಹೇಳಕ್ಕೆ ಕೊಡ್ತೀನಿ ಅಂದರೆ, ಆ್ಯಕ್ಚುಲಿ ನನ್ನ ಸಿನಿಮಾ ಡ್ಯೂಡಿ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ, ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್. ಅಂದರೆ ಜೀವನ ಏನಂದರೆ ಒಂದು ಹಂಪ್ ಬರುತ್ತಲ್ಲ, ಅದು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೇ. ಇದು ಬೇಸಿಕಲಿ ನಾನು ಅವ್ರು ಫೈಟ್ ಮಾಡ್ಕೊಂಡು ಏನೋ ಕಾಂಟ್ರವರ್ಸಿ ಮಾಡ್ಕೊಂಡು ಏನೋ ಆಗ್ಬೋದಿತ್ತು, ಬಟ್ ಆ್ಯಕ್ಚುಲಿ ಐ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್ ಟು ಮೈತ್ರಿ ಫಿಲ್ಮ್ ಮೇಕರ್ಸ್. ಅವ್ರು ಅಷ್ಟು ದೊಡ್ಡವರಾಗಿದ್ದರು ಕೂಡ ಅದು CEO ಚೆರಿ ಇಸ್ ವೆರಿ ಪ್ರೊಫೆಷ್ನಲ್. ಅಂದರೆ ನಾವು ಅಷ್ಟೇ, ಅವರು ಹೇಳಿದ್ರು ಸರ್ ನಾವು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಸರ್ ಅಂತ. ಸೊ ತುಂಬಾ ಖುಷಿ ಆಗುತ್ತೆ ನನಗೆ ಅದು. ಆಮೇಲೆ ಆಸ್ ಎ ಸೈಡ್ ಈಗ ಬರೀ ಪ್ರಾಬ್ಲಮ್ಸು ಇಶ್ಯೂಸೇ ಅಂತ ಮಾತಾಡೋ ಟೈಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಬಂದು ಫೇಸ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ವಿಷಯ. ಅದಕ್ಕೋಸ್ಕರ ನಾನು ಇದು ನಿಮ್ಮ ಚಿಕ್ಕ ವಿಷಯ ಅನ್ಸಿದ್ರು ಕೂಡ ನಾನು ಯಾಕೆ ಪ್ರೆಸ್ ಮೀಟ್ ಮಾಡಲೇಬೇಕು ಅಂದ್ಕೊಂಡಿದ್ದೆ ಅಂದರೆ ಇಟ್ಸ್ ಅ ಪಾಸಿಟಿವ್ ವಿಷಯ ಅಂತ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್, ಆ್ಯಂಡ್ ಐ ವಿಶ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಆಲ್ಸೋ ಆಲ್ ದ ಬೆಸ್ಟ್. ಐ ವಿಶ್ ತಂಬಿ ಪ್ರದೀಪ್ ರಂಗನಾಥನ್ ಆಲ್ ದ ಬೆಸ್ಟ್, ಆ್ಯಂಡ್ ದೆನ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಒನ್ಸ್ ಅಗೇನ್. ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ. ಸರ್ ಏನಂದ್ರೆ ಈಗ ಇವಾಗ ಹೇಗೆ ನಾವು ಮುಂದಕ್ಕೆ ರಿಲೀಸ್ ಮಾಡೋಣ ಅನ್ನೋದು ಮಾತುಕತೆಯಲ್ಲಿದೆ. ಅವರು ಒಂದು 2-3 ಐಡಿಯಾ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಐ ಆಮ್ ದ ಪ್ರೊಡ್ಯೂಸರ್, ಬಟ್ ಅಲ್ಲಿ ಒಂದು CEO ಒಂದು 10 ಜನ ಇದ್ದಾರೆ ಸರ್ ಅಲ್ಲಿ. ಸೊ ಅವರೆಲ್ಲ ಒಪಿನಿಯನ್ ಓಕೆ ಆದ್ಮೇಲೆ ಅವರು ಕನ್ಕ್ಲೂಷನ್ ಬರೋದು. ಸೊ ನೆಕ್ಸ್ಟ್ 2 to 3 ವೀಕ್ಸಲ್ಲಿ ಒಂದು ಕ್ಲಾರಿಫಿಕೇಶನ್ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಫಿಲ್ಮ್ ಚೇಂಬರ್ಗೆ ನಾನು ಅದು ಹೇಳಿ, ದೆನ್ ಐ ವಿಲ್ ಮೇಕ್ ಅ ಅಫಿಷಿಯಲ್ ಪ್ರೆಸ್ ರಿಲೀಸ್. ನಾನು ಮಾಡ್ತೀನಿ, ಅವರು ಮಾಡ್ತಾರೆ. ಸೊ 2-3 ಥರ ಯೋಚನೆ ಮಾಡ್ತಾ ಇದ್ದೀವಿ, ಬಟ್ ಏನಂದರೆ ಅದನ್ನ ಕೊಲಾಬ್ರೇಷನ್ ಮೋಡಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡಿದ್ದೆ. ಸಾರಿ, ನಾನು ಇನ್ನೊಂದು ಹೇಳಬೇಕು, ತಮಿಳ್ ಮೀಡಿಯಾಗೂ ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ತಮಿಳಲ್ಲಿ ಮಾತಾಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ಸಾರಿ ಅಂದರೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಸರ್. இந்த ஒரு ப்ரெஸ் மீட் மூலக்க உங்களுக்கு என்னன்னா சார், நீங்கள் வந்து ரொம்ப சப்போர்ட் பண்ணீங்க. கன்னடா சேம்பர் பற்றி, கன்னடா சினிமா பற்றி ரொம்ப பெருமையாக பேசுனீங்க. நான் ஒரு யூடியூப் நான் பார்த்தேன். ரொம்ப ரொம்ப நன்றி சார். எப்போவுமே நாங்கள் எல்லாருமே மக்களுக்கு என்டர்டெயின் பண்ணுறது தான் நம்ம மூல இது இன்ட்ரெஸ்ட். பட் இது வந்து ஒரு கன்ஃபியூஷன் எல்லாம் வந்தாலும் கூட நீங்கள் வந்து நமக்கு ரொம்ப சப்போர்ட் பண்ணீங்க. ரொம்ப ரொம்ப நன்றி. தேங்க்யூ ஃபார் எஸ்பெஷலி தமிழ் மீடியா. ஓಕೆ ಓಕೆ ಬಿಸ್ಮಿ ಅಂತ ಒಬ್ಬರು ರಿಪೋರ್ಟರ್, ಅವ್ರು ತುಂಬಾ ಏನಂತಾರೆ ಟಾಪ್ 3 ಆಗಿದ್ದಾರೆ. ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಬಗ್ಗೆ ತುಂಬಾ ಹೋಗ್ಲಿ ಮಾತಾಡಿದ್ರು. ಅಂದರೆ ಯಾರು ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತೆಲ್ಲ ಹೇಳಿದ್ರು. ತುಂಬ ತುಂಬ ಥ್ಯಾಂಕ್ಸ್ ಸರ್, ரொம்ப நன்றி. ಸರ್ ಏನು ಕೇಳಿದೆ? ಹೌದು ಸರ್, ಇಲ್ಲಿ ಏನಾಗುತ್ತೆ, ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಈ ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಅದು ಒಳ್ಳೇದ ಕೆಟ್ಟದ? ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂದಾದ್ಮೇಲೆ ಕಾನ್ಸೆಪ್ಟ್ ಏನೋ ಬಂದ್ಬಿಡ್ತಾವೆ, ಬಟ್ ಅದ್ರ ಪ್ರಾಸೆಸ್ಸಿಂಗ್ ಯಾರು ಡಿಫೈನ್ ಮಾಡಿಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಯಾರೊಬ್ರು ಮೂಲೆ ಕೂತ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅನ್ಕೊಂಡ್ಬಿಟ್ಟಾರೆ, ಅದು ಆಗಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಈ ಫೈಟ್ ಇದೆಯಲ್ಲ, ನಾನು ಈ ಫೈಟು ಇದು ನಾಟ್ ಅಗೇನ್ಸ್ಟ್ ಮೈತ್ರಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಸಿಚುವೇಶನ್. ಈ ಫೈಟ್ ನಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಲ್ಲಿ ನಾವು ಸೋತಿದ್ರೆ ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ಟೈಟ್ಲ್ ನಿರ್ಧರಿಸೋರು. ಈಗ ಪ್ಯಾನ್ ಇಂಡಿಯಾ ಸಿನಿಮಾನ ಹೇಗೆ ಮಾಡ್ಬೋದು ಅಂತ ಯಾರನ್ನಾದ್ರು ಕೇಳಿ ನೋಡಿ. ಸುಮ್ಮನೆ ದುಡ್ಡಿತ್ತು, ಜಾಸ್ತಿ ಬಜೆಟ್ ಇದ್ರೆ ಎಲ್ಲೋ ಅನೌನ್ಸ್ ಮಾಡ್ಬಿಡ್ತಾರೆ. ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾನ ಪ್ರಾಸೆಸ್ ಮಾಡಬೇಕು ಅನ್ನೋದು ಯಾರು ಡಿಫೈನ್ ಮಾಡಿಲ್ಲ ಸರ್. ಅದೇ ಗುರು ಸರ್ ಇಲ್ಲಿ ಅವ್ರ ಚೇಂಬರಲ್ಲಿ ಮಾತುಕತೆ ಮಾತಾಡ್ತಾ ಇದ್ದಾರೆ. ಒಂದು ಪ್ಯಾನ್ ಇಂಡಿಯಾ ಟೈಟ್ಲನ್ನ ಹೆಂಗೆ ರಿಜಿಸ್ಟರ್ ಮಾಡಬೇಕು ಅಲ್ವಾ? ಈಗ ನೋಡಿ, ಗಾಡ್ ಅನ್ನೋ ಟೈಟ್ಲ್ ನಾನು ಅನೌನ್ಸ್ ಮಾಡಿದ್ದೀನಿ. ಗಾಡ ಇನ್ನೊಬ್ರು ಯಾರೋ ಅನೌನ್ಸ್ ಮಾಡ್ಬಿಡ್ತಾರೆ. ಏನಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಟ್ರೇಡ್ ಇದೆ. ಇವಾಗ KGF ಅನ್ನೋದನ್ನ ಬಾಂಬೆಯಲ್ಲಿ ಎವರಿ ಇಯರ್ ರಿವ್ಯೂ ಮಾಡ್ತಾ ಇದ್ದಾರೆ. KGF ಹಿಂದೆ ಮುಂದೆ ಯಾವುದು ಇಡಂಗಿಲ್ಲ. ಪ್ರತಿ ಸಾರಿ ಬೇರೆ ಬೇರೆ ಕಳಿಸಿರ್ತಾರೆ. ಅದನ್ನ ನಮ್ಮ ಹತ್ರ ಇವರು ಪ್ರತಿ ಸಾರಿ ರಿವ್ಯೂ ಮಾಡಿ ಕಳಿಸ್ತಾ ಇರ್ತಾರೆ. ಯಾಕೆ ಟೈಟಲ್ ಕಂಪ್ನಿ ಇರೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ಮಾಡಿಬಿಟ್ರೆ ನಮಗೆ ಯಾವ ಪ್ಯಾನ್ ಇಂಡಿಯಾ ಅಲ್ಲ. ಈಗ ಮುಖ್ಯವಾಗಿದೆ ಗೊತ್ತಾ, ಫ್ಯಾನ್ಸ್ ಮೆಚ್ಕೊಂಡಾಗ ಅದು ಪ್ಯಾನ್ ಇಂಡಿಯಾ ಅಷ್ಟೇ. ಸೊ ಅದೇ, ಸೊ ಇವಾಗ ಏನಂದ್ರೆ ಸರ್, ಈ ಟ್ರೆಂಡ್ ಇದೆಯಲ್ಲ ಪ್ಯಾನ್ ಇಂಡಿಯಾ ಅನ್ನೋದು, ಪ್ರತಿಯೊಂದು ಡಾಕ್ಟರ್ ರಾಜ್ಕುಮಾರ್ ಫಿಲ್ಮ್ ಪ್ಯಾನ್ ಇಂಡಿಯಾ, ಪ್ರತಿಯೊಂದು ಡಾಕ್ಟರ್ ವಿಷ್ಣುವರ್ಧನ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾನೇ. ಕಾಂತಾರ ಇಸ್ ಗುಡ್ ಎಕ್ಸಾಂಪಲ್. ಶಿಕಾರಿ
ಸಹಕಾರಿ ಸಾರಿ ನೋಡಿ, ಅದು ಆಕ್ಚುಲಿ ಪ್ಯಾನ್ ಇಂಡಿಯಾ ಫಿಲ್ಮ್. ಅದು ಅಂದ್ರೆ ಒಳ್ಳೆ ಕಂಟೆಂಟ್ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದೇ ನನ್ನ ನಂಬಿಕೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಈಗ ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಐ ರಿಕ್ವೆಸ್ಟ್ ಎವ್ರಿಬಡಿ, ನೋಡಿ ಹಿಂದೆ ನಾನು ಹೇಳ್ದಂಗೆ ನನ್ಗೆ ಆ ಕೆಪಾಸಿಟಿ ಇತ್ತು. ನಾನು ತಮಿಳ್ನಾಡು ಪ್ರೊಡ್ಯೂಸರ್ನ ಮಾತಾಡಿದೆ, ಅವ್ರ ಹತ್ರ ಮಾತಾಡಿ ರಿವೈಂಡ್ ಅನ್ನೋ ಸಿನಿಮಾನ ಟೈಟಲ್ನ ತೆಗೆಸಿದೆ. ಬಟ್ ಅದು ಏನಾಗುತ್ತೆ, ರೀಜನಲ್ ಫಿಲ್ಮ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ನಾನು ಇದ್ ಮೂಲಕ ಎಲ್ಲಾನ ರಿಕ್ವೆಸ್ಟ್ ಮಾಡ್ಕೊಂತೀನಿ ಚೇಂಬರಲ್ಲಿ, ಸರ್ ಪ್ರತಿಯೊಬ್ಬರಿಗೂ ಈ ತಾಳ್ಮೆ, ಏನಂತಾರೆ ಈ ನೆಟ್ವರ್ಕ್ ಕನೆಕ್ಷನ್ ಇರಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಸಿಂದ ಚಿಕ್ಕ ಸಿನಿಮಾ ಅಂತ ಹೇಳಲ್ಲ ನಾನು, ರೀಜನಲ್ ಫಿಲ್ಮ್ಸ್ ಅಂದ್ರೆ ಏನು, ನಾನು ನಿಮಗೋಸ್ಕರ ಮಾಡೋದು. ಅವ್ರು ಎಲ್ಲರಿಗೂ ಮಾಡ್ತಾರೆ, ನಾವು ಸ್ಪೆಸಿಫಿಕ್ ಆಗಿ ಕನ್ನಡ ಅಂತ ಮಾಡ್ತೀವಿ. ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಬಾರ್ದು, ಅದೊಂದು ಪ್ರಾಸೆಸ್ ಡಿಫೈನ್ ಮಾಡ್ಬೇಕಾಗುತ್ತೆ ಒಂದು. ಎರಡನೇದು, ಯಾವತ್ತು ಸ್ಟ್ರೈಟ್ ಫಿಲ್ಮ್ಸ್ಗೆ ಆದ್ಯತೆ ಕೊಡಬೇಕಾಗುತ್ತೆ. ಅಂದ್ರೆ ಈಗ ದೇ ಆರ್ ಮೇಕಿಂಗ್ ಅ ಡಬ್, ಬಟ್ ಸ್ಟ್ರೈಟ್ ಸಿನಿಮಾ ಅಂತ ಬಂದಾಗ ಅವ್ರಿಗೆ ಆದ್ಯತೆ ಕೊಡಬೇಕಾಗುತ್ತೆ. ಇದನ್ನ ಸ್ವಲ್ಪ ಕನ್ಸಿಡರ್ ಮಾಡಬೇಕು ಅಂತ ನಾನು ಚೇಂಬರ್ಲು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಡಿಸ್ಕಷನ್ ಚೇಂಬರ್ ನಡೀತಾ ಇಲ್ಲ, ಅವ್ರದ್ದು ನನ್ನ ಮಧ್ಯೆ ನಡೀತಾ ಇದೆ. ಸರ್ ಏನಾಗುತ್ತೆ ಮೇಡಮ್, ಈಗ ಅವರು ಒಂದು ವೇಳೆ ಮಾಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ಈಗ ಹೇಗಾಗಿದೆ ಅಂದ್ರೆ, ಕನ್ನಡ ನಂದು, ಓಕೆ, ನಾನು ತಮಿಳಲ್ಲಿ ಮಾಡ್ತಾನೆ, ತಮಿಳು ಅವ್ರದ್ದು, ಆಯ್ತಾ, ಅದು ಕ್ಲಾರಿಟಿ ಸಿಕ್ಬಿಡ್ತು. ಮುಂಚೆ ಅವ್ರು ಏನ್ ಮಾಡ್ತಾ ಇದ್ರು, ಕನ್ನಡನೂ ನಂದು ಅಂತ ಇದ್ರು, ಓಕೆ. ಸೊ ನಾನು ತಮಿಳು ನಂದು ಅಂತ ಯಾವತ್ತೂ ಹೇಳ್ತಾ ಇರ್ಲಿಲ್ಲ, ಆಯ್ತಾ. ಕನ್ನಡ ಬಿಟ್ಕೊಡು ಅಂತ, ನಿಮ್ಮೂರಲ್ಲಿ ನೀನೇ ರಾಜ, ನಮ್ಮೂರಲ್ಲಿ ನಾನೇ ರಾಜ ಅಂತ ನಾನು, ಓಕೆ. ಐ ಆಮ್ ಡ್ಯೂಡ್ ಇನ್ ಮೈ ಓನ್ ಪ್ಲೇಸ್, ಆಯ್ತಾ. ಸೊ ಅವರು ಇಲ್ಲ ಅವ್ರಿಗೆ ಬೆಂಗಳೂರು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತು, ನಾವು ಎಲ್ಲಾ ಭಾಷೆ ನೋಡ್ತೀವಿ, ಆಯ್ತಾ. ಸೊ ಇಲ್ಲಿ ಮೊದಲನೇ ಸ್ಟೇಜ್ ಕ್ರಾಸ್ ಮಾಡಿದ್ರು. ಈ ಸ್ಟೇಜ್ ನ ಕ್ರಾಸ್ ಮಾಡೋದಕ್ಕೆ ಸಹಾಯ ಮಾಡಿದ್ದು ಚೇಂಬರ್. ಯಾಕಂದ್ರೆ ಇದು ಚೇಂಬರೇ ಡಿಸೈಡ್ ಮಾಡ್ಬೇಕು ಅನ್ಸುತ್ತೆ, ಆಯ್ತಾ. ಚೇಂಬರ್ ಕ್ಲಾರಿಟಿ ಕೊಟ್ಟರು, ನೋಡಪ್ಪ ನೀವು ಎಷ್ಟೇ ದೊಡ್ಡವರಾಗಿರಿ, ಏನೇ ಇದ್ರು ಪ್ರಾಸೆಸ್ ಫಾಲೋ ಮಾಡಿರೋದು ಇವ್ರದೇ ಅಂತ. ಇವಾಗ ನಮಗೆ ಅವ್ರಿಗೆ ಬಿಟ್ಟಿದ್ದು, ನಾನು ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದೆ, ಸರ್ ನಾನು ದುಡ್ಡಿಗಾಗ್ಲಿ ಅಥವಾ ಏನೋ ಒಂದು ಬೇರೆ ಒಂದು ಆಪರ್ಚುನಿಟಿಗಾಗ್ಲಿ ನಾನು ಇದನ್ನ ಟೈಟಲ್ ಕೊಡೋಕ್ಕಾಗಲ್ಲ. ಒಂದು ಎರಡನೇದು, ಅದೇ ತರ ನಾನೇ ನಿಮ್ ಜೊತೆ ಜಗಳನೂ ಮಾಡಲ್ಲ. ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಏನಂದ್ರೆ ಒಂದು ಸೊಲ್ಯೂಷನ್. ಈಗ ನೋಡಿ, ಅವ್ರ ಉದ್ದೇಶ ಜನಕ್ಕೆ ಎಂಟರ್ಟೈನ್ ಮಾಡೋದು, ನನ್ನ ಉದ್ದೇಶ ಜನಕ್ಕೆ ಎಂಟರ್ಟೈನ್ ಮಾಡೋದು. ಅವ್ರಿಗೆ ಓಕೆ, ಅವ್ರಿಗೆ ಐಡಿಯಾ ಓಕೆ ಆಗಿದೆ, ಬಟ್ 4 ಜನ ಅಪ್ರೂವಲ್ ಕೇಳಬೇಕು. ಅವರು ಅಷ್ಟೇ ಒಂದು ಐಡಿಯಾ ನನಗೆ ಹೇಳಿದ್ದಾರೆ. ಸೊ ಅದು ಅವ್ರ ಕಡೆಯಿಂದ ನಾನು 4 ಜನಕ್ಕೆ ನಾನು ಚೇಂಬರ್ಗೆ ಹೇಳ್ಬೇಕಾಗುತ್ತೆ. ಸೊ ಯಾರಿಗೂ ಮನಸ್ಸು ನೋಯಿಸದೆ ಕನ್ನಡನ ಗೆಲ್ಸ್ಬೇಕು, ಕನ್ನಡ ಚಿತ್ರರಂಗನ ಮೇಲೆನೇ ಇಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಸೊಲ್ಯೂಷನ್ ನಾವು ಡಿಸೈಡ್ ಮಾಡ್ತೀವಿ. ಅದು ಮಾಡಿದಾಗ ನಾನು ಪ್ರತಿ ಸೌತ್ ಇಂಡಿಯಾ ಫುಲ್ ಎಲ್ಲರೂ, ಯಾಕಂದ್ರೆ ಇವತ್ತಿನ ದಿನ ಈ ಟೈಟಲ್ ತುಂಬಾ ಪಾಪ್ಯುಲಾರಿಟಿ ಸಿಕ್ಬಿಟ್ಟಿದೆ. ಸೊ ನಾನು ಪ್ರೆಸ್ ರಿಲೀಸ್ ಮಾಡ್ತೀನಿ ಆದಷ್ಟು ಬೇಗ. ಬಟ್ ಬಿಫೋರ್ ದಟ್ ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಎವ್ರಿಬಡಿ, ದ ಚೇಂಬರ್, ರಾಘಣ್ಣ, ಇನ್ಕ್ಲೂಡಿಂಗ್ ಮೀಡಿಯಾ. ಈ ಮೀಡಿಯಾದವರು ಎಲ್ಲ ಕಡೆ ಅದನ್ನ ಅಡ್ರೆಸ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದು ಒಂದು ಚಿಕ್ಕ ಸಣ್ಣ ಪ್ರೆಸ್ ಮೀಟ್. ನಾನು ಮೊದಲನೇ ಸಿನಿಮಾ ಮಾಡಿದ್ದು ಶಂಕರ್ ನಾಗ್ ಸರ್ ಜೊತೆ ಚಿಕ್ಕ ವಯಸ್ಸಲ್ಲಿ. ಎರಡನೇ ಸಿನಿಮಾ ಮಾಡಿಸಿದ್ದು ನಾಗೇಶ್ ಕುಮಾರ್ ಸರ್, ಯಾವಾಗ 2003 ಅವರು ನೆನ್ನೆ ನಂದು ಮತ್ತೆ ಸುದೀಪ್ದು ಒಂದು ಫೋಟೋ ಕಳಿಸಿದ್ರು. ಆಕ್ಚುಲಿ ಪಾಪ್ಯುಲರ್ ಆಗಬೇಕು ಅಂತ ಉದ್ದೇಶ ನನಗಿಲ್ಲ, ಬಟ್ ಏನಂದ್ರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಕರೆಕ್ಟ್ ಬಟ್ ಏನಾಗುತ್ತೆ, ನಾನು ಒಂದು ಸ್ವಲ್ಪ ಇಂಟ್ರೋವರ್ಟ್. ಬಟ್ ಎಲ್ಲೋ ಒಂದ್ ಕಡೆ ನಾನು ಹೇಳಿಲ್ವಾ, ನನ್ನ ಇಂಡಸ್ಟ್ರಿಯಲ್ಲಿ 20 ವರ್ಷ ಇದ್ರು ನಾನು ಒಂದು 20,000 ಜನಕ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ನಾನು. ಆಕ್ಚುಲಿ ಇಟ್ಸ್ ಅ ಫ್ಯಾಕ್ಟ್. ಏನಾಗುತ್ತೆ, ಒಂದು ಕಾಂಟ್ರವರ್ಸಿ ಅಥವಾ ಈ ರೀಲ್ಸ್ ಮಾಡ್ಕೊಂಡೆ ಇವತ್ತು ಜಾಸ್ತಿ ಜನ ಪಾಪ್ಯುಲರ್. ನೀವು ಹೇಳಿ ಥ್ಯಾಂಕ್ಸ್ ಮ್ಯಾಮ್, ಕರೆಕ್ಟ್. ನಾನು ಯಾಕೆ ಬೇರೆ ಯಾವುದೇ ಅಡ್ಡದಾರಿಯಲ್ಲಿ ಅದು ಪಾಪ್ಯುಲರ್ ಆಗಿ ಟ್ರೈ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮನ್ನ ರೆಕಗ್ನೈಸ್ ಮಾಡ್ಬೇಕಾಗಿರೋದು ಆಸ್ ಅನ್ ಆರ್ಟಿಸ್ಟ್, ಒಬ್ಬ ಆಕ್ಟರ್, ಡೈರೆಕ್ಟರ್ ಅಂತ. ಇಲ್ಲಾಂದ್ರೆ ಏನಾಗ್ಬಿಡ್ತೀವಿ, ನಾವು ರೀಲ್ ಸ್ಟಾರ್ಸ್ ಆಗ್ಬಿಡ್ತೀವಿ. ರೀಲ್ ಸ್ಟಾರ್ಸ್ ಅವ್ರು ಚಿಕ್ಕವರು ಅಂತ ನಾನು ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಡಿಬೇಟ್ ಆಗ್ತಾ ಇದ್ದೀನಿ. ಬಟ್ ಮೈಟ್ ಬಿ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಡಿಸ್ಕಸ್. ಏನಂದ್ರೆ ಮೇಡಮ್, ಇವತ್ತಿಗೂ ಕನ್ನಡ ಕಲ್ಚರ್ನ ರೆಪ್ರೆಸೆಂಟ್ ಮಾಡೋದು ಡಾಕ್ಟರ್ ರಾಜ್ಕುಮಾರೇ, ವಿಶ್ವೇಶ್ವರಯ್ಯನೇ, ಕುವೆಂಪುನೇ. ಯಾರೋ ಒಬ್ರು ರೀಲ್ ಸ್ಟಾರು ಅಥವಾ ಇನ್ನೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡನ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಿನಿಮಾ ಇಸ್ ಅ ಬಿಗರ್ ಪ್ಲಾಟ್ಫಾರ್ಮ್. ಸೊ ನಾವೆಲ್ಲ ಇಲ್ಲಿರೋದು ಸಿನಿಮಾನ ರೆಪ್ರೆಸೆಂಟ್ ಮಾಡೋದಕ್ಕೆ. ಯಾಕಂದ್ರೆ ಇವತ್ತಿನ ದಿನ ನೋಡಿ, ನೀವೆಲ್ಲ ನನ್ಗೆ ಗೊತ್ತಿರೋ ಸುಮಾರು ಜನ ಸಿನಿಮಾ ರೆಪ್ರೆಸೆಂಟ್ ಕಲ್ಚರ್. ಸೊ ಇಲ್ಲಿ ಒಂದು ರೆಕಗ್ನಿಷನ್ ಸಿಗ್ಲಿ ಅಂತ ನಾನು ಇಷ್ಟು ದಿನ ಕಷ್ಟಪಡ್ತಾ ಇದ್ದೆ. ಬಟ್ ಯಾವುದೋ ಒಂದು ಮೂಲಕ ಒಂದು ಸ್ವಲ್ಪ ಪಾಪ್ಯುಲಾರಿಟಿ ಸಿಕ್ತು. ಎಸ್, ಸಿಕ್ತು. ನೀವು ಸ್ಪೋರ್ಟ್ಸ್ ಬೇಸ್ಡ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇರೋದು. ಸೊ ಈಗ ಅವ್ರು ರಿಜಿಸ್ಟರ್ ಮಾಡಿರೋದು ಕೂಡ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾನ? ಇಲ್ಲ, ಸ್ಪೋರ್ಟ್ಸ್ ಬೇಸ್ಡ್ ಅಲ್ಲ, ಅದೊಂದು ಲವ್ ಸ್ಟೋರಿ ಅಂತ.
ರೀರೆಕಾರ್ಡಿಂಗ್ ನಡೀತಾ ಇದೆ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನಾನು ಹೇಳ್ಬಾರ್ದು ಅವ್ರ ಸಿನಿಮಾ, ಬಟ್ ಅದು ಸ್ಪೋರ್ಟ್ಸ್ ಬೇಸ್ಡ್ ಅಲ್ಲ. ಇಲ್ಲೊಂದು ಸ್ಪೋರ್ಟ್ಸ್ ಬೇಸ್ಡ್ ಬರ್ತಾ ಇದೆ, ಅವಾಗ ನಾನು ಮಾತಾಡ್ಕೊಂಡೆ. ಅನುರಾಗ್ ಕಶ್ಯಪ್ ಮತ್ತೆ ಸುಜಯ್ ಶಾಸ್ತ್ರಿ ಡೈರೆಕ್ಷನ್ 8 ಅಂತ ಬರ್ತಿರೋದು. ಸೇಮ್ ನಿಮ್ದು ಸ್ಪೋರ್ಟ್ಸ್ ಫುಟ್ಬಾಲ್, ಸ್ಪೋರ್ಟ್ಸ್ ಫುಟ್ಬಾಲ್, ಗುಡ್ ಎಲ್ಲ ಸಿನಿಮಾ ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಈಗ ಸರ್ ಅದೇನಂದ್ರೆ ಒಂದು ಸ್ಪೋರ್ಟ್ಸ್ ಸಿನಿಮಾ ಅಂತ ಬಂದಾಗ ಒಂದು ಟೀಮ್ ಇರುತ್ತೆ, ಅದಕ್ಕೊಬ್ಬರು ಕೋಚ್ ಇರ್ತಾರೆ, ಅವ್ರು ಒಂದಷ್ಟು ಟ್ರೈನಿಂಗ್ ಕೊಡ್ತಾರೆ, ಸೋಲ್ತಾರೆ, ಮತ್ತು ಮೋಟಿವೇಶನ್ ಮಾಡ್ತಾರೆ, ಕೊನೆಗೆ ಯಾವುದೋ ಒಂದು ಆ್ಯಂಗಲ್ ಗೆದ್ಬಿಟ್ಟು ಟೀಮ್ ಹೋಗುತ್ತೆ. ಇದು ಎಲ್ಲ ಸ್ಪೋರ್ಟ್ಸಲ್ಲೂ ಒಂದಿರೋದು. ನಿಮ್ಗೆ ಸ್ಪೆಷಲ್. ಓಕೆ, ವೆರಿ ಗುಡ್. ಈ ಸುಜಯ್ ಇದೇ ಕ್ವಶನ್ ನೀವೆಲ್ಲ ಕೇಳಿದ್ದು? ವೆರಿ ಗುಡ್. ಓಕೆ, ನೋಡಿ ನಾನು ನೋಟ್ ಮಾಡಿಕೊಂಡಿದ್ದೆ, ಆನ್ಸರ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಫಸ್ಟ್ ಥಿಂಗ್, ಸುಜಯ್ ನಾನು ಫ್ರೆಂಡ್ಸ್ ಆಯ್ತಾ. ನಾನು ಸುಜಯ್ ಮಾತಾಡ್ಕೊಂಡಿದ್ದೀವಿ. ಒಂದಷ್ಟು ಸೀಕ್ರೆಟ್ ನನಗೆ ಹೇಳಿದ್ದಾರೆ ಅವರು, ಅದು ನಾನು ಹೇಳೋಕ್ಕಾಗಲ್ಲ. ಈ ಒಂದು ದೇ ಆರ್ ಡೂಯಿಂಗ್ ಎ ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ. ಸುಜಯ್ ಇಸ್ ಡೂಯಿಂಗ್ ಅನ್ ಇಮೋಷನಲ್ ಫಿಲ್ಮ್ ಅಂತ ಆಯ್ತಾ. ನಾನು ಮಾಡ್ತಾ ಇರೋದು ಇಟ್ಸ್ ಕಾಮಿಡಿ ಎಂಟರ್ಟೈನಿಂಗ್ ಕಮರ್ಷಿಯಲ್ ಫಿಲ್ಮ್. ಇದು ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್. ರಾಘಣ್ಣ ಈ ಸಿನಿಮಾ ಸ್ಕ್ರಿಪ್ಟ್ ಡಾಕ್ಟರ್ ಆಯ್ತಾ. ನಮ್ಮದು ಅವ್ರದ್ದು ಬೇರೆ ಬೇರೆ ಸ್ಕ್ರಿಪ್ಟ್. ದಟ್ಸ್ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ನಿಮ್ಮ ಕ್ವೆಶನ್ ಏನು ಅಂದರೆ, ಸ್ಪೋರ್ಟ್ ಪರವಾಗಿ ಜಾಸ್ತಿ ಹೇಳೋಕ್ಕಾಗಲ್ಲ, ಬಿಕಾಸ್ ಆಸ್ ಅ ಡೈರೆಕ್ಟರ್, ಆಸ್ ಅ ಫ್ರೆಂಡ್ ನನಗೇನೋ ಹೇಳಿದ್ದಾರೆ. ನಾವು ಅವ್ರು ಕ್ಲಿಯರ್ ಆಗಿದ್ದೀವಿ, ಅವರು ಬೇರೆ ನಾವು ಬೇರೆ. ಸೊ ಇಬ್ಬರು ಬೇರೆ ಬೇರೆ ರೀತಿಲಿ ಇದು ಮಾಡಿದೆ. ಸೊ ನಾನು ಯಾಕೆ ಬೇರೆ ಎತ್ಕೊಳ್ಳಲ್ಲ ಅಂದರೆ, ನೋಡಿ ಸರ್ ಏನಾಗುತ್ತೆ, ಇವತ್ತಿನ ಜನ್ರೇಷನ್ಗೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಡಿಪ್ರೆಷನ್. ಈಗ ಪ್ರತಿಯೊಬ್ಬರು ಒಂದೊಂದು ರೀಸನ್ ಡಿಪ್ರೆಷನ್ಗೆ ಹೋಗ್ತಾರೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಸ್ಪೋರ್ಟ್ಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಇಲ್ಲಾಂದ್ರೆ ಇನ್ನೊಂದು ಸಿಗರೇಟ್ ಕುಡಿಯೋದು, ಡ್ರಗ್ಸು, ಅದೆಲ್ಲ ಪಾಯಿಂಟು. ಒಬ್ಬರು ಒಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ರೆ ಆ ಪರ್ಸನಾಲಿಟಿ ಡೆವಲಪ್ ಮಾಡುತ್ತೆ ಹುಡುಗರಿಗೆ, ಎಲ್ಲರಿಗೂ. ಸೊ ನಾನು ಆ ಸ್ಪೋರ್ಟ್ಸ್ ಕಲ್ಚರ್ನ ತರಬೇಕು ಅನ್ನೋದು ಆಸೆ. ಕ್ರಿಕೆಟ್ ಬಿಟ್ರೆ ವರ್ಲ್ಡಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಇನ್ಫ್ಯಾಕ್ಟ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಫುಟ್ಬಾಲ್. ಬಟ್ ಇಂಡಿಯಾದಲ್ಲಿ ಮಾತ್ರ ಕ್ರಿಕೆಟು. ಬಟ್ ಇವತ್ತಿನ ದಿನ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ಸ್ಪೀಕಿಂಗ್ ಅಪ್. ಎರಡನೇದು, ಅಪ್ಪು ಸರ್, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಫುಟ್ಬಾಲ್ ಅನ್ನೋದು ತುಂಬಾ ಫೇವ್ರೆಟ್ ಗೇಮ್ ಆ್ಯಕ್ಚುಲಿ ಕ್ರಿಕೆಟಿಗಿಂತ. ಅದು ನಾನು ರಾಘಣ್ಣ ಡಿಸ್ಕಸ್ ಮಾಡಿದ್ದೀವಿ. ಅದಾದಮೇಲೆ ಹೆಣ್ಣು ಮಕ್ಕಳಿಗೆ ಅವರೇ ಸ್ಟ್ರಾಂಗ್ ಅಂತ ಅವ್ರ ಒಂದು ಸ್ಲ್ಯಾಗೇ ಇದೆ. ಸೊ ಅದಕ್ಕೋಸ್ಕರ ವಿ ವಾಂಟೆಡ್ ಟು ಟ್ರಿಬ್ಯೂಟ್. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಒಬ್ಬ ಹೀರೋಗೆ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಟ್ರಿಬ್ಯೂಟ್ ಮಾಡ್ತಾರೋ ಸಿನಿಮಾ ಇದೆ ಸರ್. ಈಗ ನೀವು ಹೇಳಿದಾಗೆ ಮತ್ತೆ ನಮ್ಮ ಮೇಡಮ್ ಹೇಳಿದಾಗೆ ಮೈತ್ರಿ ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ದೆ, ಪ್ಲಸ್ ಬಿಕಾಸ್ ನಿಮ್ಮ ಮುಂದಿನ ಸಿನಿಮಾಗಳಿಗೂ ಕ್ಯಾಂಡಿಡೇಟ್ಸ್ ಯೂಸ್ ಆಗುತ್ತೆ. ಆಕ್ಚುಲಿ ಅದು ನಿಮಗೆ ಒಂದು ಅಡ್ವಾಂಟೇಜ್ ಆಗ್ಬೋದಲ್ಲ ಸರ್, ಮೈತ್ರಿ ಜೊತೆ ಕೇಸ್ ಹಾಕಿದೆ. ಇಲ್ಲಿ ಪಾಯಿಂಟ್ ಬಂದು ಪರ್ಸ್ನಲ್ ಅಡ್ವಾಂಟೇಜ್ ಅಲ್ಲ ಸರ್. ನನಗೆ ಪರ್ಸ್ನಲ್ ಅಡ್ವಾಂಟೇಜ್ ಆಫರ್ ಜಾಸ್ತಿ ಇತ್ತು ನಿಜ ಹೇಳ್ಬೇಕಂದ್ರೆ. ಈ ಮೈತ್ರಿ ಬಗ್ಗೆ ಹೇಳಿದ್ರೆ ಇಲ್ಲಿ ನನ್ನ ಬಿಹೇವಿಯರ್ ಇದ್ದಿದ್ದು ಆಸ್ ಎ ಕನ್ನಡಿಗ. ಸಿ ವಿ ಆರ್ ಆಲ್ ರೆಪ್ರೆಸೆಂಟಿಂಗ್ ಕರ್ನಾಟಕ, ವಿ ಆರ್ ಆಲ್ ರೆಪ್ರೆಸೆಂಟಿಂಗ್ ಡಾಕ್ಟರ್ ರಾಜ್ಕುಮಾರ್. ನಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದೇ ಪಾಯಿಂಟ್. ಸಿ ಈಗ ನೀವೇನಾದ್ರೂ ಪರ್ಸ್ನಲ್ ಆ್ಯಂಗಲಲ್ಲಿ ನಾನು ಏನಾದ್ರು ಯೋಚನೆ ಮಾಡಿ ಮೈತ್ರಿ ಮಾಡ್ಕೊಂಡಿದ್ರೆ ಐ ಹ್ಯಾಡ್ ಅ ಬೆಟರ್ ಆಫರ್ಸ್ ಆಯ್ತಾ. ಬಟ್ ನಾವು ಅದು ಮಾಡಲಿಲ್ಲ. ನನ್ನ ಉದ್ದೇಶ ಮೈತ್ರಿ ಮಾಡ್ಕೊಂಡಿದ್ದು ಯಾಕೆ ಅಂದರೆ, ನಾವು ಮೊನ್ನೆನೋ ಯಾರೋ ದೊಡ್ಡವ್ರು ಹೇಳಿದ್ರು ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಸೊ ಅದರ್ಥ ಏನಂದರೆ ಸಿಂಪ್ಲಿಸಿಟಿ, ಹಂಬಲ್ನೆಸ್, ನಾನ್ ವೈಲೆನ್ಸ್, ಅಂದರೆ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದೇ ಉದ್ದೇಶ. ಸೊ ಆ ಒಂದು ಬೈದಲ್ಲಿ ಅದೊಂದು ಇಟ್ಕೊಂಡು ನಾನು ಅವ್ರ ಜೊತೆ ಅಪ್ರೋಚ್ ಮಾಡಿದ್ದು ಹೊರತು ಬೇರೆ ಪರ್ಸ್ನಲ್ ಏನಿಲ್ಲ. ಬಟ್ ಅದು ಒಳ್ಳೆ ರೀತಿಯಲ್ಲಿ ಲ್ಯಾಂಡ್ ಆದೆ. ನಾನು ಕನ್ನಡ ಮಾತ್ರ ಇಲ್ಲ ಸರ್. ಸಿ ನಾನು ಮೊದಲಿಂದ ಹೇಳಿದೆ, ನನ್ನ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ ಇಸ್ ಗಾಡ್. ಇದು ಕನ್ನಡ ಸಿನಿಮಾ, ಬಟ್ ತೆಲುಗು ಮತ್ತು ಮಲಯಾಳಂ ರಿಲೀಸ್ ಮಾಡ್ತಾ ಇದ್ದೀನಿ. ತಮಿಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದರೆ, ತಮಿಳಲ್ಲಿ ಬಿಗಿಲ್ಗಿಂತ ಮುಂಚೆ ಫುಟ್ಬಾಲ್ ಬೇಸ್ ಸಿನಿಮಾ ನಾನೇ ಮಾಡಿದ್ದು. ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ನಾನು ಒಂದು ಸಿನಿಮಾ ತಮಿಳಲ್ಲಿ 2010 ಅದಾದ್ಮೇಲೆ ಬಿಗಿಲ್ ಬಂದಿದ್ದು. ಸೊ ಅದಕ್ಕೋಸ್ಕರ ತಮಿಳ್ ಬಿಟ್ಟಿದ್ದು. ಇಟ್ಸ್ ಪ್ಯೂರ್ ಕನ್ನಡ ಫಿಲ್ಮ್. ಬಟ್ ಆದರೆ ನಾನು ಫಸ್ಟ್ 4 ತಮಿಳ್ ಸಿನಿಮಾ ಮಾಡಿದ್ದೀನಿ. ಇದು ನನ್ನ 4ನೇ ಕನ್ನಡ ಸಿನಿಮಾ. ತೆಲುಗು ಮತ್ತು ಮಲಯಾಳಮಲ್ಲಿ ಫಸ್ಟ್. ಮಲಯಾಳಮಲ್ಲಿ ಯಾಕೆ ಅಂದರೆ, ಒಂದ್ಸಲ ನಾನು ಯುವ ಒಬ್ಬರು ಯಾರೋ ಒಬ್ಬರು ಮಲಯಾಳಂ ಸಿನಿಮಾ ಡೈರೆಕ್ಟರ್ ಜೊತೆ ಮಾತಾಡ್ತಾ ಇದ್ವಿ ನಮ್ಮವರು. ಅವಾಗ ಅವ್ರು ನಮ್ಮ ಸ್ಕ್ರಿಪ್ಟ್ ಕೇಳಿದಾಗ ಹೇಳಿದ್ರು, ಸರ್ ಕೇರಳದಲ್ಲಿ ಮೆಸ್ಸಿದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅಂತ, ಫುಟ್ಬಾಲ್ ಅಂತ ಅಲ್ಲಿ ತುಂಬ. ಅವ್ರು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅವರು ಯಾರಲ್ಲ, ಜನಗಣಮನ ಅಂತ ಡೈರೆಕ್ಟ್ರು, ಒಂದು ತುಂಬ ದೊಡ್ಡ ಹಿಟ್ ಸಿನಿಮಾ. ಅವ್ರು ನನಗೆ ಒಂದು ಧೈರ್ಯ ಕೊಟ್ಟು, ಸರ್ ಮಲಯಾಳಮಲ್ಲಿ ಮಾಡಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಾದ್ಮೇಲೆ ಮಲಯಾಳಂನಲ್ಲಿ ಡಬ್ ಮಾಡೋ ಪ್ಲಾನ್ ಇದೆ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು.